ಬೇಸಿಗೆ ಸಮಯದಲ್ಲಿ ಕಲ್ಲಂಗಡಿಗೆ ಎಲ್ಲಿಲ್ಲದ ಬೇಡಿಕೆ ಇರುತ್ತೆ. ಆದರೆ ಧಾರವಾಡದಲ್ಲಿ ಕಲ್ಲಂಗಡಿಯಲ್ಲಿ ಈಗ ಒಂದು ಹೊಸ ಕ್ರಾಂತಿ ಆರಂಭವಾಗಿದೆ. ಪ್ರಮುಖ ಕಲ್ಲಂಗಡಿ ಏನಂತಂದ್ರೆ ಅದರಲ್ಲಿರುವಂತಹ ತಿರುಳು ಕೆಂಪಾಗಿರುತ್ತೆ. ಆದರೆ ಧಾರವಾಡದಲ್ಲಿ ವಿಶೇಷವಾಗಿರುವಂತಹ ಹಳದಿ ತಿರುಳಿನ ಕಲ್ಲಂಗಡಿಯನ್ನ ಈಗ ಬೆಳೆದಿದ್ದಾರೆ. ನಾವೀಗ ಅದೇ ಪ್ರದೇಶದಲ್ಲಿದೆ. ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮದಲ್ಲಿ ಇರುವಂತಹ ರೈತರು ಬೆಳೆದಿರುವಂತಹ ಪ್ರಮುಖದಲ್ಲಿ ಇತ್ತೀಚೆಗೆ ಕೆಲವು ಒಂದಿಬ್ಬರು ರೈತರು ಮಾತ್ರ ಈ ಒಂದು ಹಳದಿ ತಿರುಳಿನ ಒಂದು ಕಲ್ಲಂಗಡಿಯನ್ನು ಬೆಳೆದು ಪ್ರಮುಖವಾಗಿ ಕಲ್ಲಂಗಡಿಯನ್ನು ನೋಡೋದಾದ್ರೆ ಅಂತಂದ್ರೆ ಸಾಮಾನ್ಯ ಕಲ್ಲಂಗಡಿಗೆ ಯಾವ ರೀತಿ ಒಂದು ಭಿನ್ನವಾಗಿರುತ್ತೆ ಅಂದ್ರೆ ಇಲ್ಲಿರುವಂತ ಅಂದ್ರೆ ಪಟ್ಟೆ ಹಸಿರಿನ ತೊಗಟಿರುತ್ತೆ ಇದ್ರೊಳಗಡೆ. ಅದ್ರ ಒಳಗಡೆ ಏನಂದ್ರೆ ಸಂಪೂರ್ಣ ಮೇಲ್ಗಡೆ ಭಾಗದಲ್ಲಿ ಪಟ್ಟೆ ಹಸಿರಿನ ತೊಗಟಿದ್ರೆ ಒಳಗಡೆ ಭಾಗದಲ್ಲಿ ಸಂಪೂರ್ಣ ತಿರುಳು ಏನಂದ್ರೆ ಹಳದಿ ಬಣ್ಣದಲ್ಲಿ ಇರುತ್ತೆ. ನೋಡೋದಕ್ಕೆ ಕೂಡ ಏನಂತಾರೆ ಸಂಪೂರ್ಣವಾಗಿ ಹಳದಿ ಬಣ್ಣದಿಂದ ತೆಗೆದು ಇದ್ರ ಜೊತೆಗೆ ಏನಂತಾರೆ ಕೆಂಪು ತಿರುಳಿನ ಕಲ್ಲಂಗಡಿ ಇರುತ್ತೆ. ಅದಕ್ಕೆ ಹೋಲಿಸಿದ್ರೆ ಈ ಒಂದು ಕಲ್ಲಂಗಡಿಯನ್ನ ಆರೋಗ್ಯಕ್ಕೆ ತುಂಬಾ ಅನುಕೂಲವಾಗಿರುವಂತಹ ಒಂದು ಕಲ್ಲಂಗಡಿ ಅಂತ ಹೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಏನಂದ್ರೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ಪ್ರಮುಖವಾಗಿ ಇರುವಂತಹ ಒಂದು ಇದನ್ನಾಗಿದ್ದು ಇದ್ರ ಜೊತೆಗೆ ಇದರಲ್ಲಿರುವಂತಹ ವಿಟಮಿನ್ ಎ ಕೂಡ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹೀಗಾಗಿ ಇದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಅಂದ್ರೆ ಮಾರುಕಟ್ಟೆಯಲ್ಲಿ ಕೂಡ ಸಾಕಷ್ಟು ಬೇಡಿಕೆ ಇದೆ. ಕೆಂಪು ಕಲ್ಲಂಗಡಿಗೆ ಹೋಲಿಸಿದರೆ ಸಾಮಾನ್ಯ ದರದಲ್ಲಿ ಕೂಡ ಅಂತಂದ್ರೆ ಇದೊಂದು ಸ್ವಲ್ಪ ದುಪ್ಪಟ್ಟು ದರವೂ ಕೂಡ ಇರುತ್ತೆ. ಹೀಗಾಗಿ ಇದು ರೈತರಿಗೆ ಲಾಭದಾಯಕ ಅಂತ ಹೇಳಲಾಗ್ತದ್ರೆ. ಧಾರವಾಡದಲ್ಲಿ ಇಲ್ಲಿವರೆಗೂ ಕೂಡ ಯಾರು ಕೂಡ ಈ ಒಂದು ಹಳದಿ ಕಲ್ಲಂಗಡಿಯನ್ನು ಬೆಳೆಯುವಂತ ಒಂದು ಸಾಹಸ ಮಾಡಿರಲ್ಲ. ಈಗ ಒಂದಿಬ್ಬರು ರೈತರು ಇದನ್ನು ಬೆಳೀತಾ ಇದ್ದು ಇದಕ್ಕೆ ಕೂಡ ಸಾಕಷ್ಟು ಪ್ರೋತ್ಸಾಹ ನೀಡುವಂತ ಕಾರ್ಯಗಳು ಕೂಡ ನಡೀತದೆ. ಖುದ್ದು ಜಿಲ್ಲಾಧಿಕಾರಿಗಳೇ ಬಂದು ಏನಂದ್ರೆ ಇಲ್ಲಿರುವಂತಹ ಈ ಒಂದು ಬೆಳೆಯನ್ನು ನೋಡಿ ಅಂತ ರೈತರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸವನ್ನು ಮಾಡಿದ್ರ ಜೊತೆಗೆ ಬೇರೆ ಬೇರೆ ಕಡೆಗಳಿರುವಂತಹ ರೈತರು ಕೂಡ ಬಂದು ಮುಂದಿನ ದಿನಗಳಲ್ಲಿ ಇದೇ ಕಲ್ಲಂಗಡಿಯನ್ನು ಬೆಳೆಯುವುದಕ್ಕೆ ಏನಂತಂದ್ರೆ ಪ್ರೋತ್ಸಾಹ ಪಡೆದುಕೊಂಡು ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ತಾ ಇದ್ದಕ್ಕೆ ಧಾರವಾಡ ಜಿಲ್ಲೆಯ ಮಟ್ಟಿಗೆ ಏನಂತಂದ್ರೆ ಹಳದಿ ಕಲ್ಲಂಗಡಿ ಈಗ ಭಾರಿ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಬೇಸಿಗೆ ಸಮಯದಲ್ಲಿ ಕಲ್ಲಂಗಡಿಗೆ ಎಲ್ಲಿಲ್ಲದ ಬೇಡಿಕೆ ಇರುತ್ತೆ. ಆದರೆ ಧಾರವಾಡದಲ್ಲಿ ಕಲ್ಲಂಗಡಿಯಲ್ಲಿ ಒಂದು ಹೊಸ ಕ್ರಾಂತಿ ಆರಂಭವಾಗಿದೆ. ಪ್ರಮುಖ ಕಲ್ಲಂಗಡಿ ಏನಂತಂದ್ರೆ ಅದರಲ್ಲಿರುವಂತಹ ತಿರುಳು ಕೆಂಪಾಗಿರುತ್ತೆ. ಆದರೆ ಧಾರವಾಡದಲ್ಲಿ ವಿಶೇಷವಾಗಿರುವಂತಹ ಹಳದಿ ತಿರುಳಿನ ಕಲ್ಲಂಗಡಿಯನ್ನ ಈಗ ಬೆಳೆದಿದ್ದಾರೆ. ನಾವೀಗ ಅದೇ ಪ್ರದೇಶದಲ್ಲಿದೆ. ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮದಲ್ಲಿ ಇರುವಂತಹ ರೈತರು ಬೆಳೆದಿರುವಂತಹ ಪ್ರಮುಖದಲ್ಲಿ ಇತ್ತೀಚೆಗೆ ಕೆಲವು ಒಂದಿಬ್ಬರು ರೈತರು ಮಾತ್ರ ಈ ಒಂದು ಹಳದಿ ತಿರುಳಿನ ಒಂದು ಕಲ್ಲಂಗಡಿಯನ್ನು ಬೆಳೆದು ಪ್ರಮುಖವಾಗಿ ಕಲ್ಲಂಗಡಿಯನ್ನು ನೋಡೋದಾದ್ರೆ ಅಂತಂದ್ರೆ ಸಾಮಾನ್ಯ ಕಲ್ಲಂಗಡಿಗೆ ಯಾವ ರೀತಿ ಒಂದು ಭಿನ್ನವಾಗಿರುತ್ತೆ ಅಂದ್ರೆ ಇಲ್ಲಿರುವಂತ ಅಂದ್ರೆ ಪಟ್ಟೆ ಹಸಿರಿನ ತೊಗಟಿರುತ್ತೆ ಇದ್ರೊಳಗಡೆ. ಅದ್ರ ಒಳಗಡೆ ಏನಂದ್ರೆ ಸಂಪೂರ್ಣ ಮೇಲ್ಗಡೆ ಭಾಗದಲ್ಲಿ ಪಟ್ಟೆ ಹಸಿರಿನ ತೊಗಟಿದ್ರೆ ಒಳಗಡೆ ಭಾಗದಲ್ಲಿ ಸಂಪೂರ್ಣ ತಿರುಳು ಏನಂದ್ರೆ ಹಳದಿ ಬಣ್ಣದಲ್ಲಿ ಇರುತ್ತೆ. ನೋಡೋದಕ್ಕೆ ಕೂಡ ಏನಂತಾರೆ ಸಂಪೂರ್ಣವಾಗಿ ಹಳದಿ ಬಣ್ಣದಿಂದ ತೆಗೆದು ಇದ್ರ ಜೊತೆಗೆ ಏನಂತಾರೆ ಕೆಂಪು ತಿರುಳಿನ ಕಲ್ಲಂಗಡಿ ಇರುತ್ತೆ. ಅದಕ್ಕೆ ಹೋಲಿಸಿದ್ರೆ ಈ ಒಂದು ಕಲ್ಲಂಗಡಿಯನ್ನ ಆರೋಗ್ಯಕ್ಕೆ ತುಂಬಾ ಅನುಕೂಲವಾಗಿರುವಂತಹ ಒಂದು ಕಲ್ಲಂಗಡಿ ಅಂತ ಹೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಏನಂದ್ರೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ಪ್ರಮುಖವಾಗಿ ಇರುವಂತಹ ಒಂದು ಇದನ್ನಾಗಿದ್ದು ಇದ್ರ ಜೊತೆಗೆ ಇದರಲ್ಲಿರುವಂತಹ ವಿಟಮಿನ್ ಎ ಕೂಡ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹೀಗಾಗಿ ಇದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಅಂದ್ರೆ ಮಾರುಕಟ್ಟೆಯಲ್ಲಿ ಕೂಡ ಸಾಕಷ್ಟು ಬೇಡಿಕೆ ಇದೆ. ಕೆಂಪು ಕಲ್ಲಂಗಡಿಗೆ ಹೋಲಿಸಿದರೆ ಸಾಮಾನ್ಯ ದರದಲ್ಲಿ ಕೂಡ ಅಂತಂದ್ರೆ ಇದೊಂದು ಸ್ವಲ್ಪ ದುಪ್ಪಟ್ಟು ದರವೂ ಕೂಡ ಇರುತ್ತೆ. ಹೀಗಾಗಿ ಇದು ರೈತರಿಗೆ ಲಾಭದಾಯಕ ಅಂತ ಹೇಳಲಾಗ್ತದ್ರೆ. ಧಾರವಾಡದಲ್ಲಿ ಇಲ್ಲಿವರೆಗೂ ಕೂಡ ಯಾರು ಕೂಡ ಈ ಒಂದು ಹಳದಿ ಕಲ್ಲಂಗಡಿಯನ್ನು ಬೆಳೆಯುವಂತ ಒಂದು ಸಾಹಸ ಮಾಡಿರಲ್ಲ. ಈಗ ಒಂದಿಬ್ಬರು ರೈತರು ಇದನ್ನು ಬೆಳೀತಾ ಇದ್ದು ಇದಕ್ಕೆ ಕೂಡ ಸಾಕಷ್ಟು ಪ್ರೋತ್ಸಾಹ ನೀಡುವಂತ ಕಾರ್ಯಗಳು ಕೂಡ ನಡೀತದೆ. ಖುದ್ದು ಜಿಲ್ಲಾಧಿಕಾರಿಗಳೇ ಬಂದು ಏನಂದ್ರೆ ಇಲ್ಲಿರುವಂತಹ ಈ ಒಂದು ಬೆಳೆಯನ್ನು ನೋಡಿ ಅಂತ ರೈತರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸವನ್ನು ಮಾಡಿದ್ರ ಜೊತೆಗೆ ಬೇರೆ ಬೇರೆ ಕಡೆಗಳಿರುವಂತಹ ರೈತರು ಕೂಡ ಬಂದು ಮುಂದಿನ ದಿನಗಳಲ್ಲಿ ಇದೇ ಕಲ್ಲಂಗಡಿಯನ್ನು ಬೆಳೆಯುವುದಕ್ಕೆ ಏನಂತಂದ್ರೆ ಪ್ರೋತ್ಸಾಹ ಪಡೆದುಕೊಂಡು ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ತಾ ಇದ್ದಕ್ಕೆ ಧಾರವಾಡ ಜಿಲ್ಲೆಯ ಮಟ್ಟಿಗೆ ಏನಂತಂದ್ರೆ ಹಳದಿ ಕಲ್ಲಂಗಡಿ ಈಗ ಭಾರಿ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಬೇಸಿಗೆ ಸಮಯದಲ್ಲಿ ಕಲ್ಲಂಗಡಿಗೆ ಎಲ್ಲಿಲ್ಲದ ಬೇಡಿಕೆ ಇರುತ್ತೆ. ಆದರೆ ಧಾರವಾಡದಲ್ಲಿ ಕಲ್ಲಂಗಡಿಯಲ್ಲಿ ಒಂದು ಹೊಸ ಕ್ರಾಂತಿ ಆರಂಭವಾಗಿದೆ. ಪ್ರಮುಖ ಕಲ್ಲಂಗಡಿ ಏನಂತಂದ್ರೆ ಅದರಲ್ಲಿರುವಂತಹ ತಿರುಳು ಕೆಂಪಾಗಿರುತ್ತೆ. ಆದರೆ ಧಾರವಾಡದಲ್ಲಿ ವಿಶೇಷವಾಗಿರುವಂತಹ ಹಳದಿ ತಿರುಳಿನ ಕಲ್ಲಂಗಡಿಯನ್ನ ಈಗ ಬೆಳೆದಿದ್ದಾರೆ. ನಾವೀಗ ಅದೇ ಪ್ರದೇಶದಲ್ಲಿದೆ. ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮದಲ್ಲಿ ಇರುವಂತಹ ರೈತರು ಬೆಳೆದಿರುವಂತಹ ಪ್ರಮುಖದಲ್ಲಿ ಇತ್ತೀಚೆಗೆ ಕೆಲವು ಒಂದಿಬ್ಬರು ರೈತರು ಮಾತ್ರ ಈ ಒಂದು ಹಳದಿ ತಿರುಳಿನ ಒಂದು ಕಲ್ಲಂಗಡಿಯನ್ನು ಬೆಳೆದು ಪ್ರಮುಖವಾಗಿ ಕಲ್ಲಂಗಡಿಯನ್ನು ನೋಡೋದಾದ್ರೆ ಅಂತಂದ್ರೆ ಸಾಮಾನ್ಯ ಕಲ್ಲಂಗಡಿಗೆ ಯಾವ ರೀತಿ ಒಂದು ಭಿನ್ನವಾಗಿರುತ್ತೆ ಅಂದ್ರೆ ಇಲ್ಲಿರುವಂತ ಅಂದ್ರೆ ಪಟ್ಟೆ ಹಸಿರಿನ ತೊಗಟಿರುತ್ತೆ ಇದ್ರೊಳಗಡೆ. ಅದ್ರ ಒಳಗಡೆ ಏನಂದ್ರೆ ಸಂಪೂರ್ಣ ಮೇಲ್ಗಡೆ ಭಾಗದಲ್ಲಿ ಪಟ್ಟೆ ಹಸಿರಿನ ತೊಗಟಿದ್ರೆ ಒಳಗಡೆ ಭಾಗದಲ್ಲಿ ಸಂಪೂರ್ಣ ತಿರುಳು ಏನಂದ್ರೆ ಹಳದಿ ಬಣ್ಣದಲ್ಲಿ ಇರುತ್ತೆ. ನೋಡೋದಕ್ಕೆ ಕೂಡ ಏನಂತಾರೆ ಸಂಪೂರ್ಣವಾಗಿ ಹಳದಿ ಬಣ್ಣದಿಂದ ತೆಗೆದು ಇದ್ರ ಜೊತೆಗೆ ಏನಂತಾರೆ ಕೆಂಪು ತಿರುಳಿನ ಕಲ್ಲಂಗಡಿ ಇರುತ್ತೆ. ಅದಕ್ಕೆ ಹೋಲಿಸಿದ್ರೆ ಈ ಒಂದು ಕಲ್ಲಂಗಡಿಯನ್ನ ಆರೋಗ್ಯಕ್ಕೆ ತುಂಬಾ ಅನುಕೂಲವಾಗಿರುವಂತಹ ಒಂದು ಕಲ್ಲಂಗಡಿ ಅಂತ ಹೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಏನಂದ್ರೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ಪ್ರಮುಖವಾಗಿ ಇರುವಂತಹ ಒಂದು ಇದನ್ನಾಗಿದ್ದು ಇದ್ರ ಜೊತೆಗೆ ಇದರಲ್ಲಿರುವಂತಹ ವಿಟಮಿನ್ ಎ ಕೂಡ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹೀಗಾಗಿ ಇದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಅಂದ್ರೆ ಮಾರುಕಟ್ಟೆಯಲ್ಲಿ ಕೂಡ ಸಾಕಷ್ಟು ಬೇಡಿಕೆ ಇದೆ. ಕೆಂಪು ಕಲ್ಲಂಗಡಿಗೆ ಹೋಲಿಸಿದರೆ ಸಾಮಾನ್ಯ ದರದಲ್ಲಿ ಕೂಡ ಅಂತಂದ್ರೆ ಇದೊಂದು ಸ್ವಲ್ಪ ದುಪ್ಪಟ್ಟು ದರವೂ ಕೂಡ ಇರುತ್ತೆ. ಹೀಗಾಗಿ ಇದು ರೈತರಿಗೆ ಲಾಭದಾಯಕ ಅಂತ ಹೇಳಲಾಗ್ತದ್ರೆ. ಧಾರವಾಡದಲ್ಲಿ ಇಲ್ಲಿವರೆಗೂ ಕೂಡ ಯಾರು ಕೂಡ ಈ ಒಂದು ಹಳದಿ ಕಲ್ಲಂಗಡಿಯನ್ನು ಬೆಳೆಯುವಂತ ಒಂದು ಸಾಹಸ ಮಾಡಿರಲ್ಲ. ಈಗ ಒಂದಿಬ್ಬರು ರೈತರು ಇದನ್ನು ಬೆಳೀತಾ ಇದ್ದು ಇದಕ್ಕೆ ಕೂಡ ಸಾಕಷ್ಟು ಪ್ರೋತ್ಸಾಹ ನೀಡುವಂತ ಕಾರ್ಯಗಳು ಕೂಡ ನಡೀತದೆ. ಖುದ್ದು ಜಿಲ್ಲಾಧಿಕಾರಿಗಳೇ ಬಂದು ಏನಂದ್ರೆ ಇಲ್ಲಿರುವಂತಹ ಈ ಒಂದು ಬೆಳೆಯನ್ನು ನೋಡಿ ಅಂತ ರೈತರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸವನ್ನು ಮಾಡಿದ್ರ ಜೊತೆಗೆ ಬೇರೆ ಬೇರೆ ಕಡೆಗಳಿರುವಂತಹ ರೈತರು ಕೂಡ ಬಂದು ಮುಂದಿನ ದಿನಗಳಲ್ಲಿ ಇದೇ ಕಲ್ಲಂಗಡಿಯನ್ನು ಬೆಳೆಯುವುದಕ್ಕೆ ಏನಂತಂದ್ರೆ ಪ್ರೋತ್ಸಾಹ ಪಡೆದುಕೊಂಡು ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ತಾ ಇದ್ದಕ್ಕೆ ಧಾರವಾಡ ಜಿಲ್ಲೆಯ ಮಟ್ಟಿಗೆ ಏನಂತಂದ್ರೆ ಹಳದಿ ಕಲ್ಲಂಗಡಿ ಈಗ ಭಾರಿ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಬೇಸಿಗೆ ಸಮಯದಲ್ಲಿ ಕಲ್ಲಂಗಡಿಗೆ ಎಲ್ಲಿಲ್ಲದ ಬೇಡಿಕೆ ಇರುತ್ತೆ. ಆದರೆ ಧಾರವಾಡದಲ್ಲಿ ಕಲ್ಲಂಗಡಿಯಲ್ಲಿ ಒಂದು ಹೊಸ ಕ್ರಾಂತಿ ಆರಂಭವಾಗಿದೆ. ಪ್ರಮುಖ ಕಲ್ಲಂಗಡಿ ಏನಂತಂದ್ರೆ ಅದರಲ್ಲಿರುವಂತಹ ತಿರುಳು ಕೆಂಪಾಗಿರುತ್ತೆ. ಆದರೆ ಧಾರವಾಡದಲ್ಲಿ ವಿಶೇಷವಾಗಿರುವಂತಹ ಹಳದಿ ತಿರುಳಿನ ಕಲ್ಲಂಗಡಿಯನ್ನ ಈಗ ಬೆಳೆದಿದ್ದಾರೆ. ನಾವೀಗ ಅದೇ ಪ್ರದೇಶದಲ್ಲಿದೆ. ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮದಲ್ಲಿ ಇರುವಂತಹ ರೈತರು ಬೆಳೆದಿರುವಂತಹ ಪ್ರಮುಖದಲ್ಲಿ ಇತ್ತೀಚೆಗೆ ಕೆಲವು ಒಂದಿಬ್ಬರು ರೈತರು ಮಾತ್ರ ಈ ಒಂದು ಹಳದಿ ತಿರುಳಿನ ಒಂದು ಕಲ್ಲಂಗಡಿಯನ್ನು ಬೆಳೆದು ಪ್ರಮುಖವಾಗಿ ಕಲ್ಲಂಗಡಿಯನ್ನು ನೋಡೋದಾದ್ರೆ ಅಂತಂದ್ರೆ ಸಾಮಾನ್ಯ ಕಲ್ಲಂಗಡಿಗೆ ಯಾವ ರೀತಿ ಒಂದು ಭಿನ್ನವಾಗಿರುತ್ತೆ ಅಂದ್ರೆ ಇಲ್ಲಿರುವಂತ ಅಂದ್ರೆ ಪಟ್ಟೆ ಹಸಿರಿನ ತೊಗಟಿರುತ್ತೆ ಇದ್ರೊಳಗಡೆ. ಅದ್ರ ಒಳಗಡೆ ಏನಂದ್ರೆ ಸಂಪೂರ್ಣ ಮೇಲ್ಗಡೆ ಭಾಗದಲ್ಲಿ ಪಟ್ಟೆ ಹಸಿರಿನ ತೊಗಟಿದ್ರೆ ಒಳಗಡೆ ಭಾಗದಲ್ಲಿ ಸಂಪೂರ್ಣ ತಿರುಳು ಏನಂದ್ರೆ ಹಳದಿ ಬಣ್ಣದಲ್ಲಿ ಇರುತ್ತೆ. ನೋಡೋದಕ್ಕೆ ಕೂಡ ಏನಂತಾರೆ ಸಂಪೂರ್ಣವಾಗಿ ಹಳದಿ ಬಣ್ಣದಿಂದ ತೆಗೆದು ಇದ್ರ ಜೊತೆಗೆ ಏನಂತಾರೆ
ಕೆಂಪು ತಿರುಳಿನ ಕಲ್ಲಂಗಡಿ ಇರುತ್ತೆ. ಅದಕ್ಕೆ ಹೋಲಿಸಿದ್ರೆ ಈ ಒಂದು ಕಲ್ಲಂಗಡಿಯನ್ನ ಆರೋಗ್ಯಕ್ಕೆ ತುಂಬಾ ಅನುಕೂಲವಾಗಿರುವಂತಹ ಒಂದು ಕಲ್ಲಂಗಡಿ ಅಂತ ಹೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಅಂದ್ರೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ಪ್ರಮುಖವಾಗಿ ಇರುವಂತಹ ಒಂದು ಇದನ್ನಾಗಿದ್ದು, ಇದ್ರ ಜೊತೆಗೆ ಇದರಲ್ಲಿರುವಂತಹ ವಿಟಮಿನ್ ಎ ಕೂಡ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹೀಗಾಗಿ ಇದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಅಂದ್ರೆ ಮಾರುಕಟ್ಟೆಯಲ್ಲಿ ಕೂಡ ಸಾಕಷ್ಟು ಬೇಡಿಕೆ ಇದೆ. ಕೆಂಪು ಕಲ್ಲಂಗಡಿಗೆ ಹೋಲಿಸಿದ್ರೆ ಸಾಮಾನ್ಯ ದರದಲ್ಲಿ ಕೂಡ ಅಂತಂದ್ರೆ ಇದೊಂದು ಸ್ವಲ್ಪ ದುಪ್ಪಟ್ಟು ದರವೂ ಕೂಡ ಇರುತ್ತೆ. ಹೀಗಾಗಿ ಇದು ರೈತರಿಗೆ ಲಾಭದಾಯಕ ಅಂತ ಹೇಳಲಾಗ್ತದೆ. ಧಾರವಾಡದಲ್ಲಿ ಇಲ್ಲಿವರೆಗೂ ಕೂಡ ಯಾರು ಕೂಡ ಈ ಒಂದು ಹಳದಿ ಕಲ್ಲಂಗಡಿಯನ್ನು ಬೆಳೆಯುವಂತ ಒಂದು ಸಾಹಸ ಮಾಡಿರಲ್ಲ. ಈಗ ಒಂದಿಬ್ಬರು ರೈತರು ಇದನ್ನು ಬೆಳೀತಾ ಇದ್ದು, ಇದಕ್ಕೆ ಕೂಡ ಸಾಕಷ್ಟು ಪ್ರೋತ್ಸಾಹ ನೀಡುವಂತ ಕಾರ್ಯಗಳು ಕೂಡ ನಡೀತದೆ. ಖುದ್ದು ಜಿಲ್ಲಾಧಿಕಾರಿಗಳೇ ಬಂದು ಏನಂದ್ರೆ ಇಲ್ಲಿರುವಂತಹ ಈ ಒಂದು ಬೆಳೆಯನ್ನು ನೋಡಿ ಅಂತ ರೈತರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಬೇರೆ ಬೇರೆ ಕಡೆಗಳಿರುವಂತಹ ರೈತರು ಕೂಡ ಬಂದು ಮುಂದಿನ ದಿನಗಳಲ್ಲಿ ಇದೇ ಕಲ್ಲಂಗಡಿಯನ್ನು ಬೆಳೆಯುವುದಕ್ಕೆ ಏನಂತಂದ್ರೆ ಪ್ರೋತ್ಸಾಹ ಪಡೆದುಕೊಂಡು ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯ ಮಟ್ಟಿಗೆ ಏನಂತಂದ್ರೆ ಹಳದಿ ಕಲ್ಲಂಗಡಿ ಈಗ ಭಾರಿ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಬೇಸಿಗೆ ಸಮಯದಲ್ಲಿ ಕಲ್ಲಂಗಡಿಗೆ ಎಲ್ಲಿಲ್ಲದ ಬೇಡಿಕೆ ಇರುತ್ತೆ. ಆದ್ರೆ ಧಾರವಾಡದಲ್ಲಿ ಕಲ್ಲಂಗಡಿಯಲ್ಲಿ ಒಂದು ಹೊಸ ಒಂದು ಕ್ರಾಂತಿ ಆರಂಭವಾಗಿದೆ. ಪ್ರಮುಖ ಕಲ್ಲಂಗಡಿ ಏನಂತಂದ್ರೆ ಅದರಲ್ಲಿ ಇರುವಂತಹ ತಿರುಳು ಕೆಂಪಾಗಿರುತ್ತೆ. ಆದ್ರೆ ಧಾರವಾಡದಲ್ಲಿ ವಿಶೇಷವಾಗಿರುವಂತಹ ಹಳದಿ ತಿರುಳಿನ ಕಲ್ಲಂಗಡಿಯನ್ನ ಈಗ ಬೆಳೆದಿದ್ದಾರೆ. ನಾವೀಗ ಅದೇ ಪ್ರದೇಶದಲ್ಲಿ ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮದಲ್ಲಿ ಇರುವಂತಹ ರೈತರ ಒಂದು ಬೆಳೆದಿರುವಂತಹ ಪ್ರಮುಖದಲ್ಲಿ ಇತ್ತೀಚೆಗೆ ಕೆಲವು ಒಂದಿಬ್ಬರು ರೈತರು ಮಾತ್ರ ಈ ಒಂದು ಹಳದಿ ತಿರುಳಿನ ಒಂದು ಕಲ್ಲಂಗಡಿಯನ್ನು ಬೆಳೆದು ಪ್ರಮುಖವಾಗಿ ಕಲ್ಲಂಗಡಿಯನ್ನು ನೋಡೋದಾದ್ರೆ ಅಂತಂದ್ರೆ ಸಾಮಾನ್ಯ ಕಲ್ಲಂಗಡಿಗೆ ಯಾವ ರೀತಿ ಒಂದು ಭಿನ್ನವಾಗಿರುತ್ತೆ ಅಂದ್ರೆ ಇಲ್ಲಿರುವಂತ ಅಂದ್ರೆ ಪಟ್ಟೆ ಹಸಿರಿನ ತೊಗಟಿರುತ್ತೆ ಇದ್ರೊಳಗಡೆ. ಅದ್ರ ಒಳಗಡೆ ಏನಂದ್ರೆ ಸಂಪೂರ್ಣ ಮೇಲ್ಗಡೆ ಭಾಗದಲ್ಲಿ ಪಟ್ಟೆ ಹಸಿರಿನ ತೊಗಟಿದ್ರೆ ಒಳಗಡೆ ಭಾಗದಲ್ಲಿ ಸಂಪೂರ್ಣ ತಿರುಳು ಏನಂದ್ರೆ ಹಳದಿ ಬಣ್ಣದಲ್ಲಿ ಇರುತ್ತೆ. ನೋಡೋದಕ್ಕೆ ಕೂಡ ಏನಂತಾರೆ ಸಂಪೂರ್ಣವಾಗಿ ಹಳದಿ ಬಣ್ಣದಿಂದ ತೆಗೆದು ಇದ್ರ ಜೊತೆಗೆ ಏನಂತಾರೆ ಕೆಂಪು ತಿರುಳಿನ ಕಲ್ಲಂಗಡಿ ಇರುತ್ತೆ. ಅದಕ್ಕೆ ಹೋಲಿಸಿದ್ರೆ ಈ ಒಂದು ಕಲ್ಲಂಗಡಿಯನ್ನ ಆರೋಗ್ಯಕ್ಕೆ ತುಂಬಾ ಅನುಕೂಲವಾಗಿರುವಂತಹ ಒಂದು ಕಲ್ಲಂಗಡಿ ಅಂತ ಹೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಅಂದ್ರೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ಪ್ರಮುಖವಾಗಿ ಇರುವಂತಹ ಒಂದು ಇದನ್ನಾಗಿದ್ದು, ಇದ್ರ ಜೊತೆಗೆ ಇದರಲ್ಲಿರುವಂತಹ ವಿಟಮಿನ್ ಎ ಕೂಡ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹೀಗಾಗಿ ಇದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಅಂದ್ರೆ ಮಾರುಕಟ್ಟೆಯಲ್ಲಿ ಕೂಡ ಸಾಕಷ್ಟು ಬೇಡಿಕೆ ಇದೆ. ಕೆಂಪು ಕಲ್ಲಂಗಡಿಗೆ ಹೋಲಿಸಿದ್ರೆ ಸಾಮಾನ್ಯ ದರದಲ್ಲಿ ಕೂಡ ಅಂತಂದ್ರೆ ಇದೊಂದು ಸ್ವಲ್ಪ ದುಪ್ಪಟ್ಟು ದರವೂ ಕೂಡ ಇರುತ್ತೆ. ಹೀಗಾಗಿ ಇದು ರೈತರಿಗೆ ಲಾಭದಾಯಕ ಅಂತ ಹೇಳಲಾಗ್ತದೆ. ಧಾರವಾಡದಲ್ಲಿ ಇಲ್ಲಿವರೆಗೂ ಕೂಡ ಯಾರು ಕೂಡ ಈ ಒಂದು ಹಳದಿ ಕಲ್ಲಂಗಡಿಯನ್ನು ಬೆಳೆಯುವಂತ ಒಂದು ಸಾಹಸ ಮಾಡಿರಲ್ಲ. ಈಗ ಒಂದಿಬ್ಬರು ರೈತರು ಇದನ್ನು ಬೆಳೀತಾ ಇದ್ದು, ಇದಕ್ಕೆ ಕೂಡ ಸಾಕಷ್ಟು ಪ್ರೋತ್ಸಾಹ ನೀಡುವಂತ ಕಾರ್ಯಗಳು ಕೂಡ ನಡೀತದೆ. ಖುದ್ದು ಜಿಲ್ಲಾಧಿಕಾರಿಗಳೇ ಬಂದು ಏನಂದ್ರೆ ಇಲ್ಲಿರುವಂತಹ ಈ ಒಂದು ಬೆಳೆಯನ್ನು ನೋಡಿ ಅಂತ ರೈತರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಬೇರೆ ಬೇರೆ ಕಡೆಗಳಿರುವಂತಹ ರೈತರು ಕೂಡ ಬಂದು ಮುಂದಿನ ದಿನಗಳಲ್ಲಿ ಇದೇ ಕಲ್ಲಂಗಡಿಯನ್ನು ಬೆಳೆಯುವುದಕ್ಕೆ ಏನಂತಂದ್ರೆ ಪ್ರೋತ್ಸಾಹ ಪಡೆದುಕೊಂಡು ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯ ಮಟ್ಟಿಗೆ ಏನಂತಂದ್ರೆ ಹಳದಿ ಕಲ್ಲಂಗಡಿ ಈಗ ಭಾರಿ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಬೇಸಿಗೆ ಸಮಯದಲ್ಲಿ ಕಲ್ಲಂಗಡಿಗೆ ಎಲ್ಲಿಲ್ಲದ ಬೇಡಿಕೆ ಇರುತ್ತೆ. ಆದ್ರೆ ಧಾರವಾಡದಲ್ಲಿ ಕಲ್ಲಂಗಡಿಯಲ್ಲಿ ಒಂದು ಹೊಸ ಒಂದು ಕ್ರಾಂತಿ ಆರಂಭವಾಗಿದೆ. ಪ್ರಮುಖ ಕಲ್ಲಂಗಡಿ ಏನಂತಂದ್ರೆ ಅದರಲ್ಲಿ ಇರುವಂತಹ ತಿರುಳು ಕೆಂಪಾಗಿರುತ್ತೆ. ಆದ್ರೆ ಧಾರವಾಡದಲ್ಲಿ ವಿಶೇಷವಾಗಿರುವಂತಹ ಹಳದಿ ತಿರುಳಿನ ಕಲ್ಲಂಗಡಿಯನ್ನ ಈಗ ಬೆಳೆದಿದ್ದಾರೆ. ನಾವೀಗ ಅದೇ ಪ್ರದೇಶದಲ್ಲಿ ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮದಲ್ಲಿ ಇರುವಂತಹ ರೈತರ ಒಂದು ಬೆಳೆದಿರುವಂತಹ ಪ್ರಮುಖದಲ್ಲಿ ಇತ್ತೀಚೆಗೆ ಕೆಲವು ಒಂದಿಬ್ಬರು ರೈತರು ಮಾತ್ರ ಈ ಒಂದು ಹಳದಿ ತಿರುಳಿನ ಒಂದು ಕಲ್ಲಂಗಡಿಯನ್ನು ಬೆಳೆದು ಪ್ರಮುಖವಾಗಿ ಕಲ್ಲಂಗಡಿಯನ್ನು ನೋಡೋದಾದ್ರೆ ಅಂತಂದ್ರೆ ಸಾಮಾನ್ಯ ಕಲ್ಲಂಗಡಿಗೆ ಯಾವ ರೀತಿ ಒಂದು ಭಿನ್ನವಾಗಿರುತ್ತೆ ಅಂದ್ರೆ ಇಲ್ಲಿರುವಂತ ಅಂದ್ರೆ ಪಟ್ಟೆ ಹಸಿರಿನ ತೊಗಟಿರುತ್ತೆ ಇದ್ರೊಳಗಡೆ. ಅದ್ರ ಒಳಗಡೆ ಏನಂದ್ರೆ ಸಂಪೂರ್ಣ ಮೇಲ್ಗಡೆ ಭಾಗದಲ್ಲಿ ಪಟ್ಟೆ ಹಸಿರಿನ ತೊಗಟಿದ್ರೆ ಒಳಗಡೆ ಭಾಗದಲ್ಲಿ ಸಂಪೂರ್ಣ ತಿರುಳು ಏನಂದ್ರೆ ಹಳದಿ ಬಣ್ಣದಲ್ಲಿ ಇರುತ್ತೆ. ನೋಡೋದಕ್ಕೆ ಕೂಡ ಏನಂತಾರೆ ಸಂಪೂರ್ಣವಾಗಿ ಹಳದಿ ಬಣ್ಣದಿಂದ ತೆಗೆದು ಇದ್ರ ಜೊತೆಗೆ ಏನಂತಾರೆ ಕೆಂಪು ತಿರುಳಿನ ಕಲ್ಲಂಗಡಿ ಇರುತ್ತೆ. ಅದಕ್ಕೆ ಹೋಲಿಸಿದ್ರೆ ಈ ಒಂದು ಕಲ್ಲಂಗಡಿಯನ್ನ ಆರೋಗ್ಯಕ್ಕೆ ತುಂಬಾ ಅನುಕೂಲವಾಗಿರುವಂತಹ ಒಂದು ಕಲ್ಲಂಗಡಿ ಅಂತ ಹೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಅಂದ್ರೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ಪ್ರಮುಖವಾಗಿ ಇರುವಂತಹ ಒಂದು ಇದನ್ನಾಗಿದ್ದು, ಇದ್ರ ಜೊತೆಗೆ ಇದರಲ್ಲಿರುವಂತಹ ವಿಟಮಿನ್ ಎ ಕೂಡ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹೀಗಾಗಿ ಇದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಅಂದ್ರೆ ಮಾರುಕಟ್ಟೆಯಲ್ಲಿ ಕೂಡ ಸಾಕಷ್ಟು ಬೇಡಿಕೆ ಇದೆ. ಕೆಂಪು ಕಲ್ಲಂಗಡಿಗೆ ಹೋಲಿಸಿದ್ರೆ ಸಾಮಾನ್ಯ ದರದಲ್ಲಿ ಕೂಡ ಅಂತಂದ್ರೆ ಇದೊಂದು ಸ್ವಲ್ಪ ದುಪ್ಪಟ್ಟು ದರವೂ ಕೂಡ ಇರುತ್ತೆ. ಹೀಗಾಗಿ ಇದು ರೈತರಿಗೆ ಲಾಭದಾಯಕ ಅಂತ ಹೇಳಲಾಗ್ತದೆ. ಧಾರವಾಡದಲ್ಲಿ ಇಲ್ಲಿವರೆಗೂ ಕೂಡ ಯಾರು ಕೂಡ ಈ ಒಂದು ಹಳದಿ ಕಲ್ಲಂಗಡಿಯನ್ನು ಬೆಳೆಯುವಂತ ಒಂದು ಸಾಹಸ ಮಾಡಿರಲ್ಲ. ಈಗ ಒಂದಿಬ್ಬರು ರೈತರು ಇದನ್ನು ಬೆಳೀತಾ ಇದ್ದು, ಇದಕ್ಕೆ ಕೂಡ ಸಾಕಷ್ಟು ಪ್ರೋತ್ಸಾಹ ನೀಡುವಂತ ಕಾರ್ಯಗಳು ಕೂಡ ನಡೀತದೆ. ಖುದ್ದು ಜಿಲ್ಲಾಧಿಕಾರಿಗಳೇ ಬಂದು ಏನಂದ್ರೆ ಇಲ್ಲಿರುವಂತಹ ಈ ಒಂದು ಬೆಳೆಯನ್ನು ನೋಡಿ ಅಂತ ರೈತರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಬೇರೆ ಬೇರೆ ಕಡೆಗಳಿರುವಂತಹ ರೈತರು ಕೂಡ ಬಂದು ಮುಂದಿನ ದಿನಗಳಲ್ಲಿ ಇದೇ ಕಲ್ಲಂಗಡಿಯನ್ನು ಬೆಳೆಯುವುದಕ್ಕೆ ಏನಂತಂದ್ರೆ ಪ್ರೋತ್ಸಾಹ ಪಡೆದುಕೊಂಡು ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯ ಮಟ್ಟಿಗೆ ಏನಂತಂದ್ರೆ ಹಳದಿ ಕಲ್ಲಂಗಡಿ ಈಗ ಭಾರಿ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.